ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯ್ತು ನೋಡೋಣ ಬನ್ನಿ. ಲಾಯರ್ ಬಣ ಬಂದು ಈ ಆಸ್ತಿನೆಲ್ಲ ಕೃಷ್ಣನ ಹೆಸರಲ್ಲಿದೆ. ಕೃಷ್ಣ ಅಂತ ಅಂದರೆ ಬೇರೆ ಯಾರಾಗಲ್ಲ, ಕೃಷ್ಣ ರಾಘವ್ ಚಂದ್ರ ಅಂದರೆ ರಚನಾ ರಾಘವ್ ಚಂದ್ರ ಇಬ್ಬರ ಮುದ್ದಿನ ಮಗಳು. ಹಾಗೆ ಜಗದೀಶ್ ಚಂದ್ರನ ಮೊಮ್ಮಗಳಾದ ಏಕೈಕ ಮೊಮ್ಮಗಳಾದ ಅವಳ ಹೆಸರಿಗೆ ಇಡೀ ಆಸ್ತಿ ಹೋಗುತ್ತೆ. ಅವಳ ಹೆಸರಿಗೆ ಈ ಆಸ್ತಿನ ಬರೆದಿದ್ದಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ರಾಣಂಗೆ ಎಲ್ಲ ಕೋಪ ಬರುತ್ತೆ. ಅದಕ್ಕೆ ಸಾಧ್ಯ? ಆ ಚಿಂಟಾರಿಗೆ ಇಷ್ಟು ಆಸ್ತಿ ಬರೆಯೋದು ಹೇಗೆ ಸಾಧ್ಯ? ನಾವಪ್ಪ ಇದನ್ನು ಬುದ್ಧಿ ಇಟ್ಕೊಂಡು ಮಾಡಿರಲ್ಲ, ನೀವೇನೋ ಇದಲ್ಲೇನೋ ಗಿಮಿಕ್ ಮಾಡಿದ್ದೀರಾ, ಇದನ್ನು ನಿಜವಾಗ್ಲೂ ನಮ್ಮಪ್ಪ ಬರೆದಿರೋ ವಿಲ್ಲೇನ ಅಂತ ಕೇಳ್ತಾನೆ. ಅದೇ ಪ್ರಶ್ನೆನ ಕನಕಾಂಬರಿಯನ್ನು ಕೇಳ್ತಾಳೆ. ಅದಕ್ಕೆ ಲಾಯರ್ ಹತ್ರ ಹೋಗಿ ಅವ್ನು ಕೇಳಿದಾಗ ಲಾಯರ್ ಹೇಳ್ತಾನೆ, ಬೇಕಾದ್ರೆ ಇದನ್ನು ನೋಡ್ಕೊ, ನಿಮ್ಮಪ್ಪನೇ ಬರೆದಿರುವಂಥ ಇದು ವಿಲ್ಲಿದು ಅಂತ ಹೇಳಿದ ತಕ್ಷಣ ರಾಣ ಲಾಯರ್ ಕಾಲ್ಪಟ್ಟಿ ಇಟ್ಕೋತಾರೆ. ಕಾಲ್ಪಟ್ಟಿ ಇಟ್ಕೊಂಡು ನೀವೆಲ್ಲ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ನೀವೇನೋ ಮಾಡಿದ್ದೀರಾ, ಇದು ನಮ್ಮಪ್ಪ ಬರೆದಿರೋ ವಿಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ದೇವಿ ಮತ್ತು ಈಶ್ವರಚಂದ್ರ ಇಬ್ಬರು ಇಟ್ಕೊಂಡು ಎಳ್ದಾಡ್ತಿರೋದನ್ನ ನೋಡ್ತಾರೆ, ನಿಂತಿರ್ತಾರೆ. ಆಗ ಜೀವ ಬಂದು ಬಿಡು ರಾಣ, ಬಿಡು ಅವ್ರನ್ನ ಅಂತ ಹೇಳಿ ಬಿಡಿಸ್ತಾನೆ. ಆಗ ಬಣ್ಣ ಹೇಳ್ತಾನೆ, ನಿಮ್ಮ ಎಷ್ಟೇ ಆದರೂ ಅಷ್ಟೇ, ನಾನು ಹೇಳ್ತಿರೋದು ನಿಮ್ಮ ಅಪ್ಪ ಬರೆದಿರೋ ವಿಲ್ಲನ್ನೇ ಅಂತ ಹೇಳ್ತಾನೆ. ಇಲ್ಲಿ ನಿಧಿಗೊಂದು ಫೋನ್ ಬರುತ್ತೆ. ಫೋನ್ ಬಂದು ನಿಮ್ಮ ಅಮ್ಮನ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ ಬಾ ಅಂತ ಹೇಳಿ ಕರೀತಾರೆ. ಆದರೆ ಯಾರು ಕರೆದಿದ್ದು, ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತದಲ್ಲ ಅನ್ನೋದು ಮಾತ್ರ ಗೊತ್ತಾಗೋದಿಲ್ಲ. ಅದಕ್ಕೆ ನಮಗೆ ಉದ್ರೇಶ್ವರಿ ನಿಧಿನ ಕೇಳಿದಾಗ, ದೊಡ್ಡಮ್ಮ ನಂಗೆ ಒಂಚೂರು ಕೆಲಸ ಇದೆ, ನಂಗೊಂದು ಪ್ರಾಜೆಕ್ಟ್ ವರ್ಕ್ದು ಫೈಲ್ ಕೊಡ್ತಾಳೆ, ನನ್ನ ಫ್ರೆಂಡ್ ಹೋಗಿ ಇಸ್ಕೊಂಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಆದರೆ ಅವ್ರ ಅಮ್ಮನ ಹತ್ರ ಇರೋ ಸತ್ಯನ ಹೇಳಿ ಹೋಗ್ತಾಳೆ. ನಾನು ಹೋಗ್ತಾ ಇರೋ ವಿಷಯನ ನೀನು ನಿಮ್ಮ ಮನೇಲಿ ಯಾರಿಗೂ ಹೇಳಬೇಡ, ನಾನು ಅಲ್ಲಿ ಹೋದ್ಮೇಲೆ ವಿಷಯ ಎಲ್ಲ ತಿಳ್ಕೊಂಡು ನಾನು ಹಿಂಗೆ ಫೋನ್ ಮಾಡ್ತೀನಿ ಅಂತ ನಿಧಿ ಅವ್ರ ಅಮ್ಮಂಗೆ ಹೇಳ್ತಾಳೆ. ಅದಕ್ಕೆ ಆರ್ತಿ ಸರಿ ಆಯಿತು, ನೀನು ಹೋಗ್ಬಾ, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಅವ್ರ ಮಗನ ಕಳಿಸ್ತಾಳೆ. ಕಳಿಸಾದ್ಮೇಲೆ ಡೇಟ್ ಅವ್ರ ಅಕ್ಕನ ಥರನೇ ಎಲ್ಲನೂ ವಿಚಾರಿಸ್ಕೊಳ್ಳೋದು ನೋಡ್ಕೊಳ್ಳೋದನ್ನ ಆರಾಮಾಗಿ ಮಾಡ್ತಿದ್ದಾಳೆ ಅಂತ ಅನ್ಕೋತಾಳೆ. ಇಲ್ಲಿ ಪದ್ಮಜ ರೂಮಲ್ಲಿದ್ದಾಗ ಅವಳ ಹಣ್ಣಿಲ್ ಕುಂಕುಮ, ಅರಿಶಿನ, ಬಳೆ ಇಲ್ದಲ್ಲಿರೋದು ನೋಡಿ, ನಾನು ಹೆಂಗಾಗೋದೆ ನೋಡ್ರಿ, ನೀವು ಹೋದ್ಮೇಲೆ ನನಗೆಲ್ಲನೂ ಕಿತ್ಕೊಂಬಿಟ್ರು, ನಂಗೆ ಹಿಂಗೆ ಇರೋದಕ್ಕೆ ಇಷ್ಟ ಇಲ್ಲ, ನಾನು ಯಾವಾಗಲೂ ಚೆನ್ನಾಗಿರಬೇಕು ಅಂತಲೇ ಬಯಸ್ತಿದ್ದವಳು, ನನಗೇನು ಇಲ್ದಲೇ ಗತಿ ಇಲ್ದವಳ ಥರ ಇರಬೇಕಾ ನಾನು, ನೀವು ಹೋದ್ಮೇಲೆ ನಾನು ಇಂಥ ಪರಿಸ್ಥಿತಿಗೆ ಬಂದುಬಿಟ್ಟೆ ನೋಡಿ ಅಂತ ಹೇಳಿ ಕಾರಣ ಮುಂದೆ ಅವ್ರ ಗಂಡನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಇಲ್ಲಿ ಲಾಯರ್ ಹೇಳ್ತಾರೆ, ಇದನ್ನೆಲ್ಲ ಬರೆದಿರೋದು ಈಶ್ವರಚಂದ್ರ ಅವ್ರ ಅಣ್ಣ ಜಗದೀಶ್ ಚಂದ್ರನೇ. ಜಗದೀಶ್ ಚಂದ್ರ ಬರೆದಿರೋ ವಿಲ್ಲನೇ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಜೀವ ಹೇಳ್ತಾನೆ, ಮುಂದಕ್ಕೆ ಏನಿದೆಯೋ ಅದನ್ನು ಓದಬೇಡಿ ಅಂತ ಹೇಳ್ತಾರೆ. ಸುಮ್ಮನೆ ಓದೋದ್ರಿಂದ ಮನೇಲಿರೋರು ಎಲ್ರಿಗೂ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ರಾಣ ಜೀವನ ಹತ್ರ ಬಂದು ಯಾಕೆ ಬೇಡ ಅಂತಿದೆಯಾ, ಎಲ್ಲ ವಿಷಯನೂ ಇವತ್ತೇ ಗೊತ್ತಾಗಬೇಕು, ಬರೀ ಒಂದು ಸೆಂಟೆನ್ಸ್ಗೆ ನೀನು ಬೇಡ ಅಂತಂದರೆ ಹೇಗೆ, ಇದೆಲ್ಲ ನಿನ್ನ ಗುಮ್ಮಕ್ಕಿದೆ ಅಂತಲೂ ನಂಗೆ ಗೊತ್ತು, ಇದನ್ನೆಲ್ಲ ಅಪ್ಪ ಹೆಂಗೆ ಅವಳ ಹೆಸ್ರಿಗೆ ಆಸ್ತಿ ಬರೆಯೋದಕ್ಕಾಗತ್ತೆ, ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಬರೆದಾಳೆ ಅಂತಂದಿದ್ದಲ್ಲಿ ಏನೋ ಇದೆ ಅಂತಲೇ ಹೇಳ್ತಾನೆ. ಅದಕ್ಕೆ ರಚನಾ ಅವ್ನು ಹೇಳೋದಕ್ಕೆ ನೋಡ್ತಾ ನಿಂತಿರ್ತಾಳೆ. ಅದು ನೋಡ್ಬೇಕಾದ್ರೆ ರಾಣ ಕೂಡ ಅದನ್ನೇ ಹೇಳ್ತಾನೆ, ಇದನ್ನೆಲ್ಲ ನಾನು ನಂಬೋದಕ್ಕಿಲ್ಲ, ಇನ್ನೂ ಒಂದು ಲೈನ್ ಅಷ್ಟೇ ಓದಿರೋದು, ಇನ್ನೂ ಮುಂದಕ್ಕೆ ಓದೋದಿದೆ ಅಂತ ಹೇಳಿ ಲಾಯರ್ ಬಣ್ಣ ಮತ್ತೆ ಮುಂದಕ್ಕೆ ಓದ್ತಾರೆ. ಇದನ್ನೆಲ್ಲ ಮಾಡಿರೋದು ನನ್ನ ಸ್ವಯರ್ಜಿತ ಆಸ್ತಿಯಿಂದ ನನ್ನ ಮೊಮ್ಮಗಳ ಹೆಸ್ರಿಗೆ ಬರ್ತಿದ್ದೀನಿ. ಅವಳು ಇನ್ನೂ ಮೈನರ್, ಅವಳು ಮೇಜರಾಗಿ 18 ವರ್ಷ ತುಂಬುವವರೆಗೂ ಇದನ್ನು ನೋಡ್ಕೊಳ್ಳೋಕೆ ಒಬ್ಬ ಗಾರ್ಡಿಯನ್ ಬೇಕೇ ಬೇಕು. ಹಾಗಾಗಿ ಆ ಗಾರ್ಡಿಯನ್ನ ನೇಮಕ ಮಾಡ್ತಾಯಿದ್ದೀನಿ. ಇನ್ನೇನು ಆ ಗಾರ್ಡಿಯನ್ ಆಗಿ ಅವರ ಅಪ್ಪ ಸಂಜೀವನೇ ಮಾಡಿರ್ತಾರೆ. ಅದರಲ್ಲೇನು ಓದಿದೆ ಅಂತ ಹೇಳ್ತಾನೆ. ಈರಮ್ಮ, ನಾನು ಓದೋವರೆಗೂ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾನೆ. ಗಾರ್ಡಿಯನ್ ಆಗಿ ಎಲ್ಲ ಆಸ್ತಿನ ನೋಡ್ಕೊಳ್ಳೋ ಜವಾಬ್ದಾರಿ ರಚನಾ ಹೆಸರಿಗೆ ಬರಿತಾ ಇದ್ದೀನಿ ಅಂತ ಅದ್ರಲ್ಲಿ ಬರೆದಿರ್ತಾನೆ. ಅದನ್ನು ಕೇಳಿ ರಚನೆಗೆ ಶಾಕ್ ಆಗುತ್ತೆ. ಬಟ್ ಇದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ, ಇದನ್ನು ಹಿಂಗೆ ರಚನಾ ಹೆಸ್ರಿಗೆ ಬರೆದ್ರು ಅಂತ. ಅದೇ ಜೀವನ್ಗೆ ಅದನ್ನ ಹೆಸ್ರು ಕೇಳಿದ ತಕ್ಷಣ ಕೂತ್ಕೊಂಡ್ಬಿಡ್ತಾನೆ ಕೆಳಗೆ. ರಚನಾ ಇವ್ರಿಗೇನಾಯಿತು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ರಾಣ, ಅದು ಹೇಗೆ ಸಾಧ್ಯ, ಅದು ಇವ್ರ ಹೆಸ್ರಿಗೆ ಹೆಂಗೆ ಆಸ್ತಿ ಬರೆದಿದ್ದಾರೆ ಅಂತ ಯೋಚನೆ ಹೇಳ್ತಾನೆ. ಆಗ ಪದ್ಮಜ ವಾರ್ಗಿತಿ ಹೇಳ್ತಾಳೆ, ಇಲ್ಲ, ಇದನ್ನೆಲ್ಲ ಅವಳ ಹೆಸ್ರಿಗೆ ಹೆಂಗೆ ಬರೋಕ್ಕೆ ಸಾಧ್ಯ, ಇವಾಗ ಸಂಜೀವನ್ ಮದುವೆಯಾಗಿ ಬಂದಿರೋಳು ಇವಳು, ನಮ್ಮನೆ ಎಲ್ಲಿದೆ ಅಂತಲೇ ಗೊತ್ತಿಲ್ಲದಿರೋಳು, ನಮ್ಮನೆಗೆ ಇವಾಗ ಬಂದಿರೋಳಿಗೆ ಇಡೀ ಆಸ್ತಿ ಬರೆದಿದ್ದಾರೆ ಅಂತಂದರೆ ಏನರ್ಥ? ಹಂಗಾರೆ ಮಾವ ಅಂತ ಅಂದ್ಕೊಂಡು ಅವ್ರ ಮಾವನ್ನ ಬುಟ್ಟಿಗೆ ಹಾಕ್ಕೊಂಡು ಇಡೀ ಆಸ್ತಿನ ಇವಳು ಬರೆಸ್ಕೊಂಡಿರ್ಬೇಕು ಅಂತ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿದ ಕನಕಾಂಬರಿ ಕೂಡ ಅದನ್ನೇ ಹೇಳ್ತಾಳೆ, ಇದನ್ನು ಎಲ್ಲ ಒಳಗಡೆನೇ ಎಲ್ಲ ಮಾಡ್ಕೊಂಡಿದ್ದಾರೆ, ಅವ್ರು ಸಾಯೋ ಟೈಮ್ಗೆ ಕರೆಕ್ಟಾಗಿ ಎಲ್ಲರೂ ಹೋಗಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ರಾಣ ಅದಕ್ಕೆ ಹೆಂಗೋ ಇದು ಸಾಧ್ಯ, ಅದು ಹೆಂಗೆ ಆಸ್ತಿನೆಲ್ಲ ನಿನ್ನ ಮಗಳಿಗೆ ಹೆಸ್ರಿಗೆ ಬರೆದು ಅದನ್ನು ನೀನು ಹೆಂಡ್ತಿನ ಗಾರ್ಡಿಯನಾಗಿ ಮಾಡ್ತಾರೆ ಅಂತ ಅಂದಾಗ
ಕನಕಾಂಬ್ರಿ ಹೇಳ್ತಾಳೆ, ಅವತ್ತು ಕೃಷ್ಣ ಹೇಳಿದ್ಲು, ತಾತ ಅವಾಗ ನಮ್ಮ ಫುಡ್ ಟ್ರಕ್ ಹತ್ರ ಬರ್ತಾಯಿದ್ರು, ಅಪ್ಪನ ಹತ್ರ ದೂರದಲ್ಲಿ ಹೋಗಿ ಏನೋ ಮಾತಾಡ್ತಾಯಿದ್ರು, ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ತಾತ ಅಳ್ತಾಯಿದ್ರು ಅಂತ ಹೇಳಿದ್ರು. ಫಸ್ಟೇ ನಮ್ಮ ಅಪ್ಪ ನಿಮ್ಮ ಹತ್ರ ಎಲ್ಲ ಬಂದು ಎಲ್ಲನೂ ಮಾತಾಡಿ ಎಲ್ಲ ನಿರ್ಧಾರ ಮಾಡೇ ಇದು ಮಾಡಿದಾರ ಅಂತ ಹೇಳ್ತಾನೆ. ಅದನ್ನು ಕೇಳಿದ್ರೆ ನನಗೆ ಇವ್ರು ಏನು ಮಾತಾಡ್ತಿದ್ದಾರೆ ಅಂತ ಶಾಕ್ ಆಗುತ್ತೆ. ಕನಕಾಂಬ್ರಿ ಹೇಳ್ತಾರೆ, ಇದನ್ನೆಲ್ಲ ಮುಂಚೆನೇ ಭಾವ ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಹೇಳ್ತಾನೆ, ಅಪ್ಪ ಬರ್ತಿದ್ರು, ಆದರೆ ಬರ್ತಿದ್ರು ಉದ್ದೇಶನೇ ಬೇರೆ ಅಂತ ಹೇಳ್ತಾನೆ. ಇಲ್ಲಿ ಪದ್ಮಜ ರೂಮಲ್ಲಿದ್ದಾಗ ಅವಳಿಗೆ ಏನೋ ಒಂಥರ ಹಿಂಸೆ ಆಗೋದಕ್ಕೆ ಶುರು ಆಗುತ್ತೆ. ಅದಕ್ಕೆ ಅವಳಿಗನ್ಸುತ್ತೆ ನನಗೇನೋ ಸಂಕಟ ಆಗ್ತಾಯಿದೆಯಲ್ಲ, ನಂಗೆ ಯಾಕೆ ಸಂಕಟ ಆಗ್ತಾಯಿದೆ ಅಂತ ಅಂದ್ಕೊಂಡಾಗ ಅವಳಿಗನ್ಸುತ್ತೆ, ನನ್ನ ಮಗಂಗೆ ಏನೋ ಸಮಸ್ಯೆ ಆಗ್ತಿರ್ಬೋದು, ಅದಕ್ಕೆ ಒಂಥರ ಸಂಕಟ ಆಗ್ತಾಯಿದೆ. ಈ ಸಂಕಟ ಏನಕ್ಕೆ ಹಿಂಗೆ ಆಗ್ತದೆ, ನಾನು ಹೋಗಿ ನೋಡಬೇಕಲ್ಲ ಅಂತ ಬಾಗಿಲು ಹತ್ರ ಹೋಗ್ತಾಳೆ. ಬಾಗಿಲು ಹತ್ರ ಹೋದಾಗ ಬಾಗಿಲು ತಟ್ತಾಳೆ, ದೇವಿ ಬಾಗಿಲು ತೆಗಿ ಅಂತ. ಆದರೆ ಅಲ್ಲಿ ದೇವಿ ಹಾಲಲ್ಲಿರೋದ್ರಿಂದ ಅವಳಿಗೆ ಬಾಗಿಲು ತಟ್ಟೋದು ಕೇಳಿಸೋದಿಲ್ಲ. ಹಾಗಾಗಿ ಇವಳೇನು ಮಾತಾಡಲು ಲಾಕ್ನ ಓಪನ್ ಮಾಡ್ತಾಳೆ. ಲಾಕ್ ಓಪನ್ ಮಾಡಿದಾಗ ಅದು ಓಪನ್ ಆಗುತ್ತೆ. ಡೋರ್ ಓಪನ್ ಆಗಿದ ತಕ್ಷಣ ಬೆಳಕು ಬಿದ್ದಿದೆ. ಅವಳು ಬೆಳಕು ನೋಡಿರಲ್ಲ, ಯಾಕೆಂದರೆ ಕತ್ಲೆ ಕೋಣೆಯಲ್ಲಿ ಇದ್ದು ಅವಳಿಗೆ ಬೆಳಕು ಅನ್ನೋದೇ ಗೊತ್ತಿರಲ್ಲ. ರೂಮಿಂದ ಆಚೆ ಬಂದು ಬೆಳಕನ್ನ ನೋಡ್ತಾಳೆ. ಆ್ಯಕ್ಚುಲಿ ಜೀವ ಹೇಳ್ತಾನೆ, ನೀವೇನು ಮಾತಾಡ್ತಿದ್ದೀರಾ, ನೀವು ಮಾತಾಡೋದಕ್ಕೆ ಏನಾದ್ರು ಅರ್ಥ ಇದೆಯಾ, ಇದನ್ನೆಲ್ಲ ನಮ್ಮಪ್ಪ ಬರ್ತಿದ್ದು ಬೇರೆ ಉದ್ದೇಶಕ್ಕೆ. ನಮ್ಮಪ್ಪನ ನಾವು ಪ್ರತಿ ಸಲ ಬಂದು ಮನೆಗೆ ಬಾ ಅಂತಲೇ ಕರಿತಿದ್ರೆ ಹೊರತು ಆಸ್ತಿ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ ಏನೂ ಮಾತಾಡ್ತಿರ್ಲಿಲ್ಲ. ನನ್ನನ್ನು ಯಾವಾಗಲೂ ಮನೆಗೆ ನೀನು ಬಂದುಬಿಡು, ನಾನು ಇದ್ದಾಗಲೇ ನೀನು ಮನೆಗೆ ಬಾ ಅಂತ ಪ್ರತಿ ಸಲ ಕರೆದು ಹೋಗ್ತಾಯಿದ್ರು. ನನ್ನೊಳಗಡೆ ಇರೋವಂಥ ನನ್ನ ಎಮೋಷನ್ನ ನೀವು ಯಾರೂ ಅರ್ಥ ಮಾಡ್ಕೋತಿಲ್ಲ. ಇದು ನಾನು ನಿಜವಾಗ್ಲೂ ನನ್ನ ಮಗಳಿಗೆ ಆಸ್ತಿ ಬರ್ತಿರೋದು ನನಗೇನು ಮೇಲೆ ಆಸಕ್ತಿ ಇಲ್ಲ, ನನಗೆ ಇದು ಯಾವುದೂ ಬೇಕಾಗಿಲ್ಲ, ನಾನು ಎಲ್ಲ ಆಸ್ತಿನ ನಿಮ್ಮ ಹೆಸರಿಗೆ ಬರ್ದು ಕೊಟ್ಬಿಡ್ತೀನಿ ಅಂತ ಜೀವ ಹೇಳ್ತಾನೆ. ಅದನ್ನು ಕೇಳಿದ ಎಲ್ಲರೂ ಹೇಳ್ತಾರೆ, ಅದನ್ನು ಹೆಂಗೆ ನಾವಿವಾಗ ನಂಬೋದು ನಿನ್ನ, ಆಲ್ರೆಡಿ ಆಸ್ತಿ ಎಲ್ಲ ನಿನ್ನ ಮಗಳಿಗೆ ನೀನು ಹೆಂಡತಿ ಹೆಸರಲ್ಲಿದೆಯಲ್ಲ, ನೀನು ಹೆಂಗೆ ಬರ್ಕೊಡ್ತೀನಿ, ನಿನಗೆಲ್ಲ ಅದು ಆಗೋದು ಇಲ್ಲ ಅಂತ ಎಲ್ಲರೂ ಮಾತಾಡ್ತಾರೆ. ಹಂಗೆ ಜೀವಂಗೆ ಹೇಳ್ತಾರೆ, ಎಲ್ಲ ನೀವೇ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಏನು ಮಾಡ್ತಾನೆ, ಕೃಷ್ಣನ ಮೇಲೆ ತಲೆ ಮೇಲೆ ಆಣೆ ಮಾಡಿ ಹೇಳ್ತಾನೆ, ನನಗೆ ಈ ಆಸ್ತಿ ಮೇಲೆ ಎಲ್ಲಷ್ಟು ಆಸೆ ಇಲ್ಲ, ನನಗೆ ಈ ಆಸ್ತಿ ಯಾವುದೂ ಬೇಕಾಗಿಲ್ಲ, ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಈ ಮನೆಗೆ ಬಂದಿದ್ದು ಒಂದೇ ಉದ್ದೇಶಕ್ಕೆ ಎಲ್ಲನೂ ಸರಿ ಮಾಡ್ಕೊಳ್ಳೋಕ್ಕೆ ಹೊರತು ಆಸ್ತಿಗಾಗಿ ಅಲ್ಲ. ನಂಗೆ ಆಸ್ತಿ ಯಾವ ಒಂಚೂರು ಕಿಂಚಿತ್ತು ಬೇಕಾಗಿಲ್ಲ, ನಾನು ನೋಡ್ಕೊಳ್ಳೋದು ಒಂದೇ ಒಂದು ಆಸ್ತಿ, ನನಗೊಂದು ಆಸ್ತಿ ಅಂತ ಇದೆ ಇಲ್ಲಿ, ಅದನ್ನು ನಂಗೆ ಕೊಟ್ಬಿಡಿ ಅಂತ ಹೇಳ್ತಾನೆ. ಏನದು ಆಸ್ತಿ ಅಂತ ಕೇಳಿದಾಗ ನಮ್ಮಮ್ಮನೇ ನನಗೆ ಆಸ್ತಿ, ನಮ್ಮಮ್ಮನ ನನ್ನ ಜೊತೆ ಕಳಿಸ್ಬಿಡಿ, ನಾನು ನಿಮ್ಗೆ ಕೇಳ್ಕೊಳ್ಳೋದು, ಈ ಆಸ್ತಿ ಪಾಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ, ಅಮ್ಮನ ಕರ್ಕೊಂಡು ನಾನು ಇಲ್ಲಿಂದ ಹೊರಟೋಗ್ತೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ನನಗೆ ತುಂಬ ಖುಷಿಯಾಗುತ್ತೆ. ನನ್ನ ಜೀವ ಬೇಕಿರೋದು ಎಷ್ಟು ಒಳ್ಳೆಯವರು, ಅವ್ರಿಗೆ ಆಸ್ತಿ ಯಾವುದು ಬೇಡದಲ್ಲ, ಅವ್ರ ಅಮ್ಮ ಬೇಕು ಅಂತ ಕೇಳ್ತಿದಾರಲ್ಲ ಅಂತ ರಚನಾ ನೋಡ್ತಾ ನಿಂತಿರ್ತಾಳೆ. ಅದಕ್ಕೆ ರಾಣಂಗೆ ಕೋಪ ಬಂದು, ಜೀವ ಬಾಯಿ ಮುಚ್ಚೋ, ನೀನೇನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಒಳಗಡೆ ಎಲ್ಲನೂ ಮಾಡ್ಕೊಂಡಿದ್ದೀರಾ, ಅಪ್ಪನೂ ನಿನ್ನ ಹತ್ರ ಕಟ್ಸ್ಕೊಂಡು ನಿಂಗೇನು ಬೇಕೋ ಅದನ್ನು ಮಾಡ್ಕೊಂಡಿದ್ದೆ, ಇವಾಗ ಬಂದು ಅವ್ರು ಸತ್ತಿದ ತಕ್ಷಣ ಇವಾಗೆಲ್ಲ ಬಂದು ಎಲ್ಲ ಆಚೆ ಬರ್ತಾಯಿದೆ ಅಷ್ಟೇ ಅಂತ ಹೇಳ್ತಾನೆ. ಅದಕ್ಕೆ ಜೀವನ ಕೋಪ ಬರುತ್ತೆ, ಏನು ಮಾತಾಡ್ತಿದ್ಯಾ ರಾಣ ನೀನು, ನಿನಗೇನು ಬುದ್ಧಿ ಇಲ್ದಲ್ಲೇ ಮಾತಾಡ್ತಿದ್ದಿಲ್ಲ ಅಂತ ಹೇಳಿದಾಗ ಅವ್ನ ಮನೇಲಿರೋರು ಹೇಳ್ತಾರೆ, ಇವನ ಮಾತೇನು ಕೇಳ್ತೀಯ, ಎಲ್ಲ ಒಳಗಡೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಕ್ಕ, ಇವನ್ನ ಮಾತನ್ನು ನಂಬೇಡ ಅಂತ ಇಬ್ಬರು ಮಾತಾಡ್ಕೊಂಡಾಗ ಜೀವ ಹೇಳ್ತಾನೆ, ನೀವೆಲ್ಲ ಏನು ಮಾತಾಡ್ತಿದ್ದೀರಾ, ನೀವೆಲ್ಲ ನನ್ನ ಮನೆಯವರಾಗಿ ಇದ್ಕೊಂಡಿದ್ದನ್ನೆಲ್ಲ ಮಾತಾಡ್ತಿದ್ದೀರಾ ಅಂದಾಗ ಲಾಯರ್ ಬರ್ನ ಹೇಳ್ತಾರೆ, ಇವರೆಲ್ಲ ತಕ್ಕಡಿಗೆ ಹಾಕಿ ತೂಗುವಂಥ ಹೂವುಗಳೆಲ್ಲ, ತಕ್ಕಡಿ ತಗೊಳ್ಳೋ ಕೋತಿಗಳು ಇವರು, ಕೋತಿ ಬುದ್ಧಿ ಯಾವಾಗಲೂ ಕೋತಿ ಥರನೇ ಇರುತ್ತೆ ಅಂತ ಲಾಯರ್ ಬರ್ನ ಹೇಳ್ತಾರೆ. ಅದನ್ನು ಕಪಿಲ್ ನಮ್ಮನೆ ಕೋತಿ ಅಂತಾನಲ್ಲ ಅಂತ ಅವನಿಗೆ ಸಿಟ್ಟಿಂದ ನೋಡ್ತಿರ್ತಾನೆ. ಇನ್ನೂ ಮುಂದೆ ಪಾಯಿಂಟ್ಗಳಿದೆ, ಅದನ್ನು ಓದಬಾರ್ದಾ ಅಂತ ಕೇಳ್ತಾನೆ. ಆಗ ಲಾಯರ್ ಮತ್ತೆ ಮುಂದಿನ ಪಾಯಿಂಟ್ ಓದೋದಕ್ಕೆ ಶುರು ಮಾಡ್ತಾರೆ. ಆ ಮುಂದಿನ ಪಾಯಿಂಟಲ್ಲಿ ಏನಿರುತ್ತೆ ಅಂದರೆ, ಬರೀ ಇವ್ರಿಗೆಲ್ರಿಗೂ ನನ್ನ ಸ್ವಯಾರ್ಜಿತ ಆಸ್ತಿನೇ ಬರ್ತಿರೋದು ಅಂತಲೇ ಇರುತ್ತೆ. ಅದಕ್ಕೆ ಮುಂದಕ್ಕೆ ಪಾಯಿಂಟ್ ಓದೋದ ಬೇಡವ ಅನ್ನೋದನ್ನ ನೀವೇ ನಿರ್ಧಾರ ಮಾಡಿ ನಂಗೆ ಹೇಳಿ ಅಂತ ಹೇಳ್ತಾನೆ. ಇಲ್ಲಿ ಪದ್ಮಜ ರೂಮಿಂದ ಆಚೆ ಬಂದು ಏನಕ್ಕೆ ಆಚೆ ನೋಡ್ತಾಳೆ, ಯಾರ್ಯಾರಿದ್ದಾರೆ ಯಾರು ಇಲ್ವಾ ಅಂತ, ಹೋಗೋಣ ಅಂತ ಹೇಳಿ ಆಚೆ ಬರ್ತಾಳೆ. ಇಲ್ಲಿ ಪದ್ಮಜಲ್ಲಿ ಇನ್ನೇನಿದೆ ಪಾಯಿಂಟ್ ಓದೋಕ್ಕೆ, ಎಲ್ಲ ಪಾಯಿಂಟ್ನ ಓದಿದ್ದೀರಲ್ಲ ಅಂತ ಹೇಳ್ತಾರೆ. ಇಲ್ಲ, ಬೇಕಾದ್ರೆ ಹೋಗಿ ನಿಮ್ಮ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಕೋರ್ಟಲ್ಲಿ ಬೇಕಾದ್ರೆ ಇದನ್ನು ವ್ಯಾಲ್ಯೂ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಇದನ್ನು ಕೋರ್ಟಲ್ಲಿ ಓಡಾಡ್ತೀನಿ ಅಂತ ರಾಣ ಹೇಳಿದ್ದಕ್ಕೆ, ಓಡಾಡ್ಕೊ, ನಿಂಗೆ ಎಷ್ಟು ದಿನ ಬೇಕಾಗುತ್ತೋ ಅಷ್ಟು ದಿನ ಓಡಾಡ್ಕೊ, ಇದನ್ನೆಲ್ಲ ನಿನ್ನ ಅಷ್ಟು ಬರೋಷ್ಟರಲ್ಲಿ ಹನ್ನೊಂದು ಮುದ್ಕ ಆಗಿರ್ತೀಯ, ಆವಾಗ ನಿಮಗೆ ಕೋರ್ಟಿಂದ ಜಡ್ಜ್ಮೆಂಟ್ ಬರುತ್ತೆ ಅಂತ ರಾಣಂಗೆ ಲಾಯರ್ ಹೇಳ್ತಾರೆ. ಇದನ್ನು ಕೇಳಿ ಜೀವ ಏನು ಮಾತಾಡೋದಲ್ಲೇ ಸುಮ್ಮನೆ ನಿಂತಿರ್ತಾನೆ. ಕೊನೆಗೂ ನನಗೆ ಮತ್ತೆ ಮೋಸ ಆಯ್ತಲ್ಲ ಅಂತ ರಾಣ ಹೇಳ್ತಾನೆ. ಸರಿ, ಈಗ ಮುಂದಿನ ಪಾಯಿಂಟ್ ಓದಬಾರ್ದಾ, ನೀವು ಓದಬೇಕು ಅಂದರೆ ಓದ್ತೀನಿ, ಇಲ್ಲ ಅಂತಂದರೆ ನಾನು ಓದಲ್ಲ ಅಂತ ಹೇಳ್ತಾನೆ. ಆಗ ದೇವಿ, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಲಾಯರ್ ಅಂಕಲ್ ನೀವು ಮುಂದಿನ ಪಾಯಿಂಟ್ ಏನಿದೆ ಅಂತ ಓದಿ ಅಂತ ದೇವಿ ಹೇಳ್ತಾಳೆ.
ಇದು ನನ್ನ ಆಸ್ತಿನೆಲ್ಲ ಬರ್ತಿರೋದು ನನ್ನ ಸ್ವಾರ್ಜಿತ ಆಸ್ತಿ. ಅಂದರೆ ನಾನು ಸಂಪಾದನೆ ಮಾಡಿರೋ ಆಸ್ತಿನ ನನ್ನ ಮೊಮ್ಮಗಳ ಹೆಸರಿಗೆ ಬರ್ದಿದ್ದಕ್ಕೆ ಗಾರ್ಡಿಯನ್ ಆಗಿರೋ ನಾನು ನೇಮಕ ಮಾಡಿದ್ದೀನಿ. ಅದೇ ನನ್ನ ಪಿತ್ರಾರ್ಜಿತ ಆಸ್ತಿನ ನಾನು ಅವ್ರಿಗೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ನಂಗೆ ಗೊತ್ತಿತ್ತು ಪಿತ್ರಾರ್ಜಿತ ಆಸ್ತಿ ನಮ್ಮ ಭಾವ ನಮಗೆ ಮೋಸ ಮಾಡಲ್ಲ ಅಂತ ಗೊತ್ತಿತ್ತು ಅಂತ ಹೇಳಿದಾಗ ಸರಿ ಅಂತ ಲಾಯರ್ ಮುಂದೆ ಓದೋಕ್ಕೆ ಶುರು ಮಾಡ್ತಾರೆ. ಈ ಪಿತ್ರಾರ್ಜಿತ ಆಸ್ತಿನ ನಾನು ಸಂಪೂರ್ಣವಾಗಿ ಇದನ್ನು ನನ್ನ ಮಗ ಎರಡನೇ ಮಗನಾದ ರಾಣಾ ಕಪಿಲ್ ಮತ್ತು ಈಶ್ವರ್ ಚಂದ್ರ ಅವನ ಹೆಂಡತಿ ಮತ್ತು ದೇವಿ ಮತ್ತು ಅವರ ಅಮ್ಮ ಕನಕಾಂಬರಿ ಇಷ್ಟು ಜನಕ್ಕೆ ನನ್ನ ಪಿತ್ರಾರ್ಜಿತ ಆಸ್ತಿನ ಕೊಡ್ತಾಯಿದ್ದೀನಿ. ಈ ಆಸ್ತಿನಲ್ಲಿ ರಚನೆಗಾಗಲಿ ಕೃಷ್ಣಂಗಾಗಲಿ ಜೀವಂಗಾಗಲಿ ಯಾವ ಪಾಲು ಇರುವುದಿಲ್ಲ ಅಂತ ಹೇಳ್ತಾನೆ. ಆದರೆ ಈ ಪಿತ್ರಾರ್ಜಿತ ಆಸ್ತಿಯ ವಿವರ, ಪಿತ್ರಾರ್ಜಿತ ಆಸ್ತಿಯಲ್ಲಿರುವಂಥ ನಾನು ಕೆಲಸಕ್ಕೆ ಸೇರಿಕೊಂಡಾಗ ನಮ್ಮ ಮಾವ ಮಾಡಿದ ಹಳೆ ಚಿನ್ನದ ಅಂಗಡಿ, ಹಾಗೆ ಒಂದು 20 ಬೆಂಗಳೂರು ಆಚೆ ಇರುವಂಥ 20 ಎಕರೆ ಜಾಗ, ಇದೆರಡು ನಮ್ಮ ಇಷ್ಟು ಜನಕ್ಕೆ ಸಮವಾಗಿ ಹಂಚತಕ್ಕದ್ದು ಅಂತ ಬರೆದಿರ್ತಾನೆ. ಇದನ್ನು ಕೇಳಿ ಕನಕಾಂಬರಿಗೆ ಕೋಪ ಬರುತ್ತೆ. ಬರೀ ಇಷ್ಟು ಕೊಟ್ಟಿದ್ದಾರಲ್ಲ ಅಂತ. ಇದನ್ನು ಕೇಳಿದ ರಚನೆಗೆ ಲಾಯರ್ ಏನು ಹೇಳ್ತಾರೋ ಅದು ಕರೆಕ್ಟಾಗಿದೆ ಅಂತ ಹೇಳಿ ನೋಡ್ತಾ ಹಾಗೆ ನಿಂತಿರ್ತಾಳೆ. ಮುಂದೇನಾಗುತ್ತೆ ನೋಡಿ.